PKL ಸೀಸನ್ 12 ಇಂದ ನಮ್ಮ ಬುಲ್ಸ್ ಔಟ್ ಆಯ್ತು ಗಾಯ್ಸ್. ಲಿಟ್ರಲಿ ಎಷ್ಟು ಬೇಜಾರಾಗತ್ತೆ ಅಂತ ಹೇಳಿದ್ರೆ, ಇಡೀ ಸೀಸನ್ ನಲ್ಲಿ ನಮ್ಮ ಡಿಫೆನ್ಸ್ ಅಷ್ಟು ಬಲಾಢ್ಯ ಯಾವ್ದೇ ಒಂದು ಟೀಮ್ ಇಲ್ಲಾಗಿತ್ತು. ಆದ್ರೆ ಇವಾಗ ಮ್ಯಾಚ್ ಅಲ್ಲಂತೂ ಸಿಕ್ಕಾಪಟ್ಟೆ ಅಜೀಬಾಗಿ ಆಟ ಆಡಿದ್ರು ಅಂತಾನೆ ಹೇಳ್ಬೋದು. ಪಟ್ನ ಡಾಮಿನೇಟ್ ಮಾಡಕ್ ಬಿಡ್ತು. ಯಾವ ರೀತಿ ಡಾಮಿನೇಟ್ ಅಂತ ಹೇಳಿದ್ರೆ ಲೆಕ್ಕದ ಯಾರಿಗೆ ಆದ್ರೆ ಅದು ಒಂದೇ ರೈಡ್ ಇಂದ ಭವಿಷ್ಯ ನಿರ್ಧಾರ ಆಗ್ತಾ ಇತ್ತು. ಎಸ್, 7 ಪಾಯಿಂಟ್ ರೇಡು ಒಂದೇ ಸಲ ಶುಭಮ್ ಅವರು ತಂದ ತಕ್ಷಣ ಎಲ್ರಿಗೂ ಕೂಡ ಒಮ್ಮೆಲೆ ಎಚ್ಚರವಾಗದಂತ ಹೌದು. ಬುಲ್ಸ್ ಎಲ್ಲೋ ಇದ್ದದ್ದ ನನ್ನ ಪ್ರಕಾರ ಅಲ್ಲೊಂದು 5-6 ಪಾಯಿಂಟ್ ಅಷ್ಟೇ ಲೀಡ್ ಇದ್ದದ್ದು ಅವಾಗ ಪಟ್ನಾದವರು. ಆದ್ರೂ ಕೂಡ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಕಮ್ಬ್ಯಾಕ್ ಮಾಡುವಂತ ಸಾಧ್ಯತೆ ಇತ್ತು. ಆದ್ರೂ ಕೂಡ ಅವ್ರ ಹತ್ರ ಅಯ್ಯನ್ ಅವರ ರೈಡಿಂಗ್ ಸಿಕ್ಕಾಪಟ್ಟೆ ಹೈ ಲೆವೆಲ್ ಇದೆ ಅಂತಾನೆ ಹೇಳ್ಬೋದಾಗಿದೆ. ಅವ್ರ ಕಡೆ ಡಿಫೆನ್ಸ್ ಕೂಡ ಅಷ್ಟೇ ಸಾಲಿಡ್ ಹಾಕೊಂಡು ನಿನ್ನೆ ಆಟ ಆಡಿರೋದು ಪಟ್ನಾ ಪೈರೇಟ್ಸ್ ಅಲ್ಲಿ. ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ನಿನ್ನೆ ಏನು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಆಟ ಆಡ್ಲಿಲ್ಲ. ಡಿಫೆನ್ಸ್ ಹೌದು, ರೈಡಿಂಗ್ ಹೌದು, ಎಲ್ಲ ಕೂಡ ಒಪೋಸಿಟ್ ಆಗಿ ಆ ಇರೋ ತರನೇ ನಮ್ಮ ಬೆಂಗಳೂರು ಬುಲ್ಸ್ ನಿನ್ನೆ ಪರ್ಫಾರ್ಮೆನ್ಸ್ ಇತ್ತು ಅಷ್ಟೇ ಹೇಳ್ಬೇಕು. ಬಿಟ್ರೆ ಮತ್ತೇನು ಹೇಳಿಕ್ ಬರಲ್ಲ. ಒಟ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಫೈನಲ್ ಹೋಗುವಂತ ಎಲ್ಲಾ ಕೇಪಬಿಲಿಟಿ ಇತ್ತು. ತೆಲುಗು ಜೊತೆ ವಿನ್ ಆಗೋದಾದ್ರೆ ಹೋಗ್ತಿದ್ರು, ಅಥವಾ ಪಟ್ನಾ ಜೊತೆ ಆದ್ರೂ ವಿನ್ ಆಗ್ಬೋದಾಗಿತ್ತು. ಪಟ್ನಾ ಎಷ್ಟು ಸ್ಟ್ರಾಂಗ್ ಇದೆ, ಕೊನೆಯ ಲಾಸ್ಟ್ 8th ಸ್ಲಾಟ್ ಅಲ್ಲಿ ಕ್ವಾಲಿಫೈ ಹಾಕೊಂಡು ಇವಾಗ ಯಾವ ರೀತಿ ಕ್ವಾರ್ಟರ್ ಫೈನಲ್ ತನಕ ಬಂದಿರೋದು. ಒನ್ ಆಫ್ ದ ಸಾಲಿಡ್ ಕಮ್ಬ್ಯಾಕ್ ಪಟ್ನಾ ಪೈರೇಟ್ಸ್ ಅದರಲ್ಲಂತೂ ಅಯಾನ್ ಅವರು, ಅಂಕಿತ್ ಅವರು, ಸಂದೀಪ್ ಅವರು, ಒಬ್ಬ ಎಲ್ಲರೂ ಕೂಡ ಡಿಫೆನ್ಸ್ ಅಲ್ಲಿ ಅಂತ ಬಂದ್ರೆ ನವದೀಪ್ ಅವರು, ಅದರಲ್ಲಿ ಸಂದೀಪ್ ಅಂಡ್ ನವದೀಪ್ ಇಬ್ರು ಕಾಂಬಿನೇಷನ್ ಅಂತೂ ಸಾಲಿಡ್ ಹಾಕೊಂಡಿದ್ದೆ ಅಂತಾನೆ ಹೇಳ್ಬೋದಾಗಿದೆ. ಕವರ್ ಅಲ್ಲಿ ಸಂದೀಪ್, ಕಾರ್ನರ್ ಅಲ್ಲಿ ನವದೀಪ್ ಅವರು. ಅದೇ ರೀತಿಯಾಗಿ ಮನ್ದೀಪ್ ಅವರು ಅಯಾನ್ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಕೊಡ್ತಾರೆ ಅಂತ ಹೇಳಿದ್ರೆ ಸ್ಟ್ಯಾಂಡಿಂಗ್ ರೈಡಿಂಗ್. ಅಯಾನ್ ಅವರು ಬಂದ್ರೆ ಅಂತ ಹೇಳಿದ್ರೆ ಪಟ್ನಾಗೆ ಅವ್ರು ಏನಾದ್ರು ಔಟ್ ಹಾಕೊಂಡು ಹೊರಗಡೆ ಹೋದ್ರು ಕೂಡ ಅಯಾನ್ ಅವರು ಬಂದ್ರೆ ಆಲ್ ಔಟ್ ತಪ್ತು ಅಂತಾನೆ ಹೇಳ್ಬೋದು. ಆ ರೀತಿ ಪಟ್ನಾನ ಕಮ್ಬ್ಯಾಕ್ ಮಾಡ್ತಾರೆ ಅಯ್ಯನ್ ಅವರು. ಅಷ್ಟು ಸಾಲಿಡ್ ರೈಡಿಂಗ್ ಸಾಧ್ಯತೆನ ಅಯ್ಯನ್ ಅವ್ರ ಹತ್ರ ಇದೆ ಅಂತಾನೆ ಹೇಳ್ಬೋದು. ಆ ರೀತಿ ಒಳ್ಳೇದಾಗಿ ರೈಡಿಂಗ್ ಸ್ಕಿಲ್ಸ್ ಗಳು ಇರೋದು ಅಯ್ಯನ್ ಅವ್ರ ಹತ್ರ. ಮತ್ತೆ ಡಿಫೆನ್ಸ್ ಕೂಡ ಅಷ್ಟೇ ಸಾಲಿಡ್ ಹಾಕೊಂಡು ಆಟ ಆಡಿರೋದು ನಿನ್ನೆ ಪಟ್ನಾ ಪೈರೇಟ್ಸ್. ನಮ್ ಕಡೆ ನೋಡ್ಬೇಕು ಅಂತ ಹೇಳಿದ್ರೆ ಡಿಫೆನ್ಸ್ ಸ್ವಲ್ಪ ಮಟ್ಟಿಗೆ ಇದ್ರು ಕೂಡ ಅಂದ್ರೆ ಟೀಮ್ ಎಲ್ಲ ಚೇಂಜು. ಯೋಗೀಶ್ ಅವರಿಲ್ಲ. ಎಸ್, ಆಟ ಆಡ್ತಾರೆ ಅಂತ ಕೊಟ್ಟಿದ್ರು, ಯೋಗೀಶ್ ಅವರಿಲ್ಲ. ಆಕಾಶ್ ಶಿಂದೆ ಅವರಿಲ್ಲ. ಇಬ್ರು ಕೂಡ ಆಟ ಆಡ್ಲಿಲ್ಲ. ಮತ್ತೆ ಸ್ಟಾರ್ಟಿಂಗ್ 7 ಎಲ್ಲ ಚೇಂಜ್ ಆಗೋಗಿತ್ತು. ಯಾಕಪ್ಪ ಅಂತ ಹೇಳಿದ್ರೆ ಸಂಜಯ್ ದೂಲು, ಸತ್ಯಪ್ಪ ಮಟ್ಟಿ ಎಲ್ರನ್ನೂ ಹಾಕೊಂಡ್ ಬಂದು ನೆಕ್ಸ್ಟ್ ಅಲ್ಲಿ ಅವ್ರು ಯಾರನ್ನು ಕೂಡ ಇಡ್ಲಿಲ್ಲ. ಎಲ್ಲ ಕೂಡ ಯಂಗ್ಸ್ಟರ್ಸ್ ಗಳ ಟೀಮ್ ಮಾಡ್ಕೊಂಡು ಬಂದು ಎಲ್ಲಿ ವಿನ್ ಆಗ್ಲಿಕ್ಕಾಗತ್ತೆ. ಒಳ್ಳೇದಾಗಿ ಇಡೀ ಸೀಸನ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದವ್ರನ್ನ ಹೆರ್ಗಿಟ್ಕೊಂಡು ಬೆಂಚ್ ಅಲ್ಲಿ ಇದ್ದವ್ರನ್ನ ಈ ಮೇನ್ ಮ್ಯಾಚ್ ಅಲ್ಲಿ ತಗೊಬಂದು ಯಾರು ಆಟ ಆಡ್ತಾರೆ ಸೆಲೆಕ್ಟರ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಒಟ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ಗೆ ನಸೀಬ್ ಇಲ್ಲಾಗಿತ್ತು, ಮತ್ತೆ ಪರ್ಫಾರ್ಮೆನ್ಸ್ ಏನಿಲ್ಲಾಗಿತ್ತು. ಇದು ನಮ್ಗೆ ಅಲ್ಲ. ಈ ಮ್ಯಾಚ್ ನ ವಿನ್ ಹಾಕೊಂಡು ನಾವು ನೆಕ್ಸ್ಟ್ ಮ್ಯಾಚ್ ಗೆ ಕ್ವಾಲಿಫೈ ಆದ್ರೂ ಕೂಡ ನಾವು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅವ್ರು ಬೇರೆ ಟೀಮ್ಗೆ ಅವಕಾಶ ಮಾಡ್ಕೊಟ್ಟಾಗ ಆಗತ್ತೆ. ನಮ್ಗೆ ಒಳ್ಳೇದಾಗಿ ಟಫ್ ಕೊಟ್ಟಂತ ಪಟ್ನಾ ಪೈರೇಟ್ಸ್ ಹೋಗ್ಲಿಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಮನೆಗೆ ಹೋದ ನಂಗೆ ಬೇಜಾರು. ಯಾಕಪ್ಪ ಅಂತ ಈ ರೀತಿ ವರ್ಸ್ಟ್ ಟೀಮ್ ಅಲ್ಲ ಇದು, ಎಂತ ಟೀಮ್ ಇದು. ಛೇ, ಇದು ಟೀಮ್ ಅಲ್ಲ. ಪಟ್ನಾ ನೋಡಿ 8th ಸ್ಲಾಟ್ ಅಲ್ಲಿ ಕ್ವಾಲಿಫೈ ಹಾಕೊಂಡು ಇಡೀ ಸೀಸನ್ ನಲ್ಲಿ ನಮ್ಮ ಬೆಂಗಳೂರು ಯಾವ ರೀತಿ RCB ತರ ಮಾಡ್ಕೊಂಡು ಯಾವ ರೀತಿ ಬೌನ್ಸ್ ಬ್ಯಾಕ್ ಹಾಕೊಂಡು ಮೇಲೆ ಕ್ವಾರ್ಟರ್ ಫೈನಲ್ ಬರ್ತಿದ್ದಾರೆ. ಒನ್ ಆಫ್ ದ ಸಾಲಿಡ್ ಆಟ ಆಡಿರೋದು ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಪಟ್ನಾಗ್ ಮತ್ತೆ ಹ್ಯಾಟ್ಸ್ ಆಫ್. ನಮ್ ಬೆಂಗಳೂರು ಬುಲ್ಸ್ ಅಲ್ರಿಸ್ ಅವ್ರು ಸ್ವಲ್ಪ ಆಟ ಆಡಿರೋದು, ಗಣೇಶ್ ಅವ್ರು ಆಟ ಆಡಿರೋದು, ಆಶೀಶ್ ಮಲ್ಲಿಕ್ ಅವ್ರು ಆಟ ಆಡಿರೋದು, ಆಕಾಶ್ ಶಿಂದೆ ಅವ್ರು ಇದ್ದದಾದ್ರೆ ಬೇರೆನೆ ಆಗ್ತಿತ್ತು. ಶುಭಮ್ ಅವರೊಂದು 7 ರೆಡ್ ಪಾಯಿಂಟ್ಸ್ ನ ಒಮ್ಮೆಲೆ ತಂದದ್ದು. ಅಲ್ಲೇ ನಮ್ಮ ಬೆಂಗಳೂರು ಬುಲ್ಸ್ಗೆ ಗೇಮ್ ಚೇಂಜಿಂಗ್ ರೈಡ್ ಅಂತಾನೆ ಹೇಳ್ಬೋದಾಗಿದೆ. ಅಲ್ಲೇನಾದ್ರು ನಮ್ಮ ಬೆಂಗಳೂರು ಬುಲ್ಸ್ ನ ವಿನ್ನಿಂಗ್ ಕಡೆ ಹೋಗುವಂತ ಸಾಧ್ಯತೆ ಇರ್ತಿತ್ತು ನೋಡ್ರೆ ಮತ್ತೆ ಅಲ್ಲ ಬರೀ ಮಿಸ್ಟೇಕ್ ನಮ್ಮ ಬೆಂಗಳೂರು ಬುಲ್ಸ್ ಮಾಡೋದು. ಅದಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ಲಿಕ್ಕೆ ಮೇನ್ ಕಾರಣ ಆಯ್ತು ಅಂತಾನೆ ಹೇಳ್ಬೋದಾಗಿದೆ ಪಟ್ನಾ ಜೊತೆಗೆ. ಇಲ್ದಿದ್ರೆ ಈಸಿಯಾಗಿ ವಿನ್ ಆಗುವಂತ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ದು. ಒಟ್ನಲ್ಲಿ ನಮ್ಮ ಬುಲ್ಸ್ಗಂತೂ ನಿನ್ನೆ ಮ್ಯಾಚ್ ಅಂತೂ ವರ್ತ್ ಅಂತೂ ಇರ್ಲಿಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾರೆ. ಯಾಕಪ್ಪ ಅಂತ ಈ ಟೀಮ್ ಇಂದ ನೆಕ್ಸ್ಟ್ ರೌಂಡ್ಗೆ ಏನಾದ್ರು ತೆಲುಗು ಜೊತೆ ಹೋದ್ರು ಕೂಡ ತೆಲುಗು ಜೊತೆನೂ ಕೂಡ ನಾವು ಡಾಮಿನೇಟ್ನೇ ಮಾಡ್ಕೊಂಡು ಬರ್ತಿದ್ವಿ. ಬಿಟ್ರೆ ಪಟ್ನಾ ಆದ್ರೂ ಇನ್ ಕೇಸ್ ಏನಾದ್ರು ಪಟ್ನಾ ತೆಲುಗುನ ವಿನ್ ಆದ್ರೂ ಒನ್ ಆಫ್ ದ ಬೆಸ್ಟ್ ಟೀಮ್ ಇರೋದು ಪಟ್ನಾಗೆ ವರ್ತ್ ಇತ್ತು ಈ ಟೀಮ್ ನ ನೋಡ್ತಾರೆ. ನಮ್ಮ ಬೆಂಗಳೂರಲ್ಲೂ ಕೂಡ ಯೋಗೀಶ್ ಅಂಡ್ ಆಕಾಶ್ ಶಿಂದೆ ಅವರೆಲ್ಲ ಇದ್ದದ್ದಾದ್ರೆ ನಮ್ಮ ಬೆಂಗಳೂರು ಬುಲ್ಸ್ಗೂ ಕೂಡ ವರ್ತ್ ಇತ್ತು. ಮತ್ತೆ ಲಾಸ್ ಆಗ್ತಾ ಇರ್ಲಿಲ್ಲ ನಮ್ಮ ಬೆಂಗಳೂರು ಬುಲ್ಸ್. ಒಟ್ನಲ್ಲಿ ಈ ಯೂಸ್ಲೆಸ್ ಟೀಮ್ ನ ಮಾಡ್ಕೊಂಡು ಬಂದು ಈ ಸೆಮಿಫೈನಲ್ ಅಲ್ಲಿ ಮೇನ್ ಮ್ಯಾಚಸ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಎಡವದ್ದು ಸಿಕ್ಕಾಪಟ್ಟೆ ಬೇಜಾರಾಗಿರೋದು ಅಂತ ಹೌದು. ಏನ್ ಮಾಡ್ಲಿಕ್ಕೂ ಬರಲ್ಲ. ಇಂಜುರಿ ಸಮಸ್ಯೆ ನಾವು ಅನ್ಕೊಂಡಾಗ ಯಾವ್ದೋ ರೀತಿಯ ಒಂದು ಕೂಡ ಆಗಲ್ಲ ಅನ್ನೋದು ಇದ್ರಲ್ಲೇ ಗೊತ್ತಾಗತ್ತೆ. ನಾವ್ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಏನು ಕೂಡ ಆಗಲ್ಲ ಅಂತ. ನೋಡೋ ಯಾವ ರೀತಿ ಆಗದೆ ಅಂತ. ಹೋಪ್ಫುಲಿ ನೆಕ್ಸ್ಟ್ ಸೀಸನ್ ಅದು ನಮ್ಮ ಬೆಂಗಳೂರು ಬುಲ್ಸ್ ಒಳ್ಳೇದಾಗಿ ಆಟ ಆಡಿ ನಮ್ಮ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ ಗಳಿಗೆ ಸಿಕ್ಕಾಪಟ್ಟೆ ಖುಷಿ ಮಾಡ್ಲಿ, ನಿರಾಶೆಯನ್ನ ಮಾಡದೆ ಅಂತ ತಿಳ್ಕೊಳ್ತಾ ಜಸ್ಟ್ ಬೆಂಗಳೂರು ಬುಲ್ಸ್ ವರ್ಸಸ್ ಪಟ್ನಾ ಪೈರೇಟ್ಸ್ ಅದು ಕೂಡ 11 ಪಾಯಿಂಟ್ಗಳ 46 ಮಾರ್ಜಿನ್, 47-36 ಮಾರ್ಜಿನ್ ಅಲ್ಲಿ ಸೋತರು. 10ರಿಂದ 11 ಪಾಯಿಂಟ್ಸ್ಗಳ ಮಾರ್ಜಿನ್ ಇಂದ ಅಯ್ಯನ್ ಅವರು ಎಕ್ಸ್ಟ್ರಾಡಿನರಿ ಆಟ ಆಡಿರೋದು. ನಮ್ಮ ಬೆಂಗಳೂರು ಬುಲ್ಸ್ ಆಲ್ರೆಡಿ ಆಶೀಶ್
ಎಲ್ಲರೂ ಕೂಡ ಶುಭಂ ಅವರೊಂದು ಆಟ ಆಡಿರೋದು ಒಳ್ಳೆ ರೈಡಿಂಗ್ ಅಲ್ಲಿ ಅಂತಾನೆ ಹೇಳ್ಬೋದಾಗಿದೆ. ಇದಿಷ್ಟು ಬೆಂಗಳೂರು ಬುಲ್ಸ್ ವರ್ಸಸ್ ಪಟ್ನಾ ಪೈರೇಟ್ಸ್ ನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಅಲ್ಲಿ ಏನೆಲ್ಲ ಮಿಸ್ಟೇಕ್ ಆಯ್ತು ನಮ್ಮ ಬೆಂಗಳೂರು ಬುಲ್ಸ್ ಅಂತ ತಿಳಿಸ್ಕೊಟ್ಟಿದ್ದೇನೆ. ನಿಮ್ಗೆ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ, ಇನ್ನೂ ಹೆಚ್ಚಿನ ಪಿಕ್ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.